ನಮಸ್ಕಾರ, ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ನಾನು ಈ ದಿನ ಹುಳಿ ಸಿಹಿ ಖಾರ ಮಿಶ್ರಿತವಾದಂಥ ಒಂದು ರುಚಿಯಾದಂಥ ಸೌತೆಕಾಯಿಯ ಮುಂಚಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಮ್ಮಲ್ಲಿ ಸೌತೆಕಾಯಿ ಅಂತ ಹೇಳೋದು ಕಡಿಮೆ. ಮೊಗೆಕಾಯಿ, ಬಣ್ಣದ ಸೌತೆ, ಹಾಗೆ ಮಂಗಳೂರು ಸೌತೆ, ಸಾಂಬಾರು ಸೌತೆ ಅಂತ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರು ಇದೆ ಇದಕ್ಕೆ. ನಮ್ಮಲ್ಲಿ ಇದಕ್ಕೆ ಮೊಗೆಕಾಯಿ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಮೊಗೆಕಾಯಿಯನ್ನು ತಗೊಂಡಿದ್ದೀನಿ. ಈ ರೀತಿ ಇದನ್ನು ಅರ್ಧ ಭಾಗವಾಗಿ ಮಾಡಿ ಇದರ ಸಿಪ್ಪೆ ಮತ್ತು ತಿರುಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಸಿಪ್ಪೆ ಮತ್ತು ತಿರುಳಿನ ಅವಶ್ಯಕತೆ ಇಲ್ಲ. ಹಾಗೆ ಈ ಸಿಪ್ಪೆ ಮತ್ತು ತಿರುಳನ್ನು ಕೂಡ ಬೇರೆಯಾಗಿ ತೆಗೆದು ಇಟ್ಕೊಳ್ಳಿ. ಇದರಿಂದನೂ ಕೂಡ ರೆಸಿಪಿಯನ್ನು ಮಾಡ್ಬೋದು. ಸಿಪ್ಪೆಯನ್ನು ಬಳಸಿ ಗೊಜ್ಜು ಹಾಗೆ ತಿರುಳಿನಿಂದ ತಂಬುಳಿಯನ್ನು ಮಾಡ್ಬೋದು. ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಈ ಸೌತೆಕಾಯಿಯ ಮುಂಚಿ ಬಿಸಿ ಬಿಸಿ ಅನ್ನದೊಟ್ಟಿಗೊಂದೇ ಅಲ್ಲದೆ ದೋಸೆ ಚಪಾತಿ ಒಟ್ಟಿಗೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸು ಬೇಡ, ಬೇಗನೆ ಮಾಡ್ಕೊಳ್ಬೋದು. ಇದನ್ನು ಸಿಪ್ಪೆಯನ್ನು ತೆಗೆದು ಆದಮೇಲೆ ಈ ರೀತಿಯಲ್ಲಿ ತುರಿದುಕೊಳ್ತಾ ಇದ್ದೇನೆ. ಅಂದರೆ ಕ್ಯಾರೆಟ್ ಎಲ್ಲ ತುರಿಯೋ ರೀತಿಯೇ ಇದನ್ನು ಕೂಡ ತುರಿಯೋದು. ಪೂರ್ತಿಯಾಗಿ ತುರಿದು ಆದಮೇಲೆ ಬೇಯಿಸಲಿಕ್ಕಿದೆ. ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ತುರಿದಿರುವಂತಹ ಈ ಮೊಗೆಕಾಯಿಯ ತುರಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ತುಂಬ ಡ್ರೈ ಆಗಿದೆ, ನೀರಿನ ಅಂಶ ಇಲ್ಲ ಅಂದರೆ ಒಂದು 2-3 ಚಮಚ ಆಗುವಷ್ಟು ನೀರನ್ನು ಹಾಕ್ಬೋದು. ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು ಸಣ್ಣ ಮುದ್ದೆಯಾಗುವಷ್ಟು ಬೆಲ್ಲ. ಇಲ್ಲಿ ನಾನು ಮುಂಚೆನೇ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಈ ಹುಣಸೆ ಹಣ್ಣಿನ ರಸವನ್ನು ಈ ರೀತಿಯಲ್ಲಿ ಕಿವುಚಿ ಅದರೊಟ್ಟಿಗೆ ಸೇರಿಸಿ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸು, ಇಲ್ಲ ನಿಮಗೆ ಖಾರ ತುಂಬ ಹೆಚ್ಚಾಯಿತು ಅಂತಂದರೆ 1 ಹಸಿಮೆಣಸನ್ನು ಬಳಸ್ಬೋದು. 1/4 ಚಮಚ ಆಗುವಷ್ಟು ಅರಿಶಿನ. ಒಮ್ಮೆ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಮುಚ್ಚಿ ಬೇಯಿಸಿ. ಅದಾದಮೇಲೆ ಬೇಯಿಸಲಿಕ್ಕೆ ಇಟ್ಟು ಇಲ್ಲಿ ಒಂದು ಅರ್ಧ ಚಮಚ ಮೆಣಸಿನಕಾಳು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಮಧ್ಯಮ ಉರಿಯಲ್ಲಿ ಹುರಿದು, ಎಣ್ಣೆ ಎಲ್ಲ ಹಾಕೋದು ಬೇಡ, ಈ ರೀತಿ ಕುಟಾಣಿಯ ಸಹಾಯದಿಂದ ಕುಟ್ಟಿ ಪುಡಿಯಾಗಿ ಮಾಡ್ಕೊಳ್ಳಿ. ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಮೆಣಸಿನಕಾಳಿನ ಖಾರವೂ ಇರೋದ್ರಿಂದ ಮೆಣಸನ್ನು ನೋಡಿ ಹಾಕಿ. ಇದಕ್ಕೆ ಈ ಕಡೆ ಇದು ಚೆನ್ನಾಗಿ ಬೆಂದಿದೆ ನೋಡಿ, ಹದವಾಗಿ ಬೆಂದಿದೆ. ಇನ್ನು ಜಾಸ್ತಿ ಹೊತ್ತೇನು ಬೇಡ ಇದು ಬೇಯಲಿಕ್ಕೆ. ಹಾಗೆ ಇಲ್ಲಿ ಕುಟ್ಟಿ ಪುಡಿ ಮಾಡಿದಂಥ ಮೆಣಸಿನಕಾಳು ಮತ್ತು ಜೀರಿಗೆಯ ಪುಡಿಯನ್ನು ಇದರೊಟ್ಟಿಗೆ ಸೇರಿಸಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಮೇಲ್ಗಡೆಯಿಂದ ಒಂದು 5-6 ಕರಿಬೇವಿನ ಹೆಸರನ್ನು ಈ ರೀತಿಯಲ್ಲಿ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಮತ್ತು ಜಾಸ್ತಿ ಹೊತ್ತು ಈ ರೀತಿ ಬೇಯಿಸೋದು ಬೇಡ. ಇದು ಚೆನ್ನಾಗಿ ಬೆಂದಿದೆ ಮತ್ತು ಸ್ವಲ್ಪ ನೀರಿನ ಅಂಶವು ಇರಬೇಕು, ಅಷ್ಟೊಂದು ಡ್ರೈ ಆಗೋದು ಬೇಡ. ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲಿಕ್ಕಿದೆ. ಒಗ್ಗರಣೆಗೆ 1 ಚಮಚ ಆಗುವಷ್ಟು ಎಣ್ಣೆ, 1/4 ಚಮಚ ಉದ್ದಿನಬೇಳೆ, ಖಾರಕ್ಕೆ 1 ಕೆಂಪು ಮೆಣಸು, ಸಣ್ಣ ತುಂಡಾಗುವಷ್ಟು ಇಂಗು, ಹಾಗೆ 1/4 ಚಮಚ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಚೆನ್ನಾಗಿ ಸಿಡಿದ ಮೇಲೆ ಈ ಸೌತೆಕಾಯಿಯ ಮುಂಚಿಯೊಟ್ಟಿಗೆ ಸೇರಿಸಿದರೆ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ರುಚಿಯಾದಂಥ ಸೌತೆಕಾಯಿಯ ಮುಂಚಿ ರೆಡಿಯಾಗಿದೆ. ಅನ್ನದೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹುಳಿ ಖಾರ ಸಿಹಿಯಾಗಿ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನ್ನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.